ಸುಕ್ಕಾಗೆ ರೆಡಿ ಆಗ್ತಾ ಉಂಟು. ಬೆಳಿಗ್ಗೆ ಚಿಕನ್ ಸುಕ್ಕ, ದಾಲ್, ರೈಸ್. ಬಂದರೆ ನಮ್ಮ ಹೆಡ್ ಚೆಫ್. ಅದು ಸೌಂಡ್ ಬರ್ತದಲ್ಲ, ಅದಕ್ಕೆ ನಾನು ವೀಡಿಯೋದಲ್ಲಿ ಆಫ್ ಮಾಡಿ. ಹೌದು, ಒಳ್ಳೆ ಉರಿತು ಉಂಟಲ್ಲ, ಕ್ಲೀನ್ ಮಾಡಿದ ನಂತರ. ಚರ್ಚಿಗೆ ಬಂದಿದ್ದೇವೆ. ಇವತ್ತು ಸಂಡೇ. ಮೇ ಫ್ಲವರ್ ಇನ್ನೂ ಸಹ ಉಂಟು ನೋಡಿ. ಮೇ ಫ್ಲವರ್ಸ್ ಇಡೀ ರೋಡಲ್ಲಿ ಉಂಟು. ಚೆನ್ನಾಗ್ ಕಾಣ್ತದೆ. ಈ ಹೂವ ಕಾಣ್ತದಲ್ಲ ಇಲ್ಲಿ. ಕೊಕೊನಟ್ ಅಲ್ಲ, ಇದು ಬಚ್ಚಂಗೈ. ಬಿಟ್ಲು ರೈಲ್. ಕೊಕೊನಟ್ ಎಲ್ಲಿ ಮಾರ್ಯ ಇಲ್ಲಿ? ಅದು ಕೊಕೊನಟ್ ಅಲ್ಲ, ಅದು ಖರ್ಜೂರದ ಮರ. ತೆಗ್ದ್ರೆ ನಮ್ಮನ್ನು ಖರ್ಜೂರೊಟ್ಟಿಗೆ ಜೈಲಲ್ಲಿ ಹಾಕ್ತಾರೆ. ಆಸ್ ಯೂಶುವಲ್ ಪಾರ್ಕಿಂಗ್ ಇಲ್ಲ, ನಾವು ಹೇಳ್ತಾ ಇದ್ದೇವೆ. ಆಯಿತು, ಕಿಯಾರನ ಸಂಡೇ ಸ್ಕೂಲ್ ಆಯಿತು. ಇನ್ನು ಸೀದಾ ದುಬೈಯಿಂದ ಮನೆಗೆ. ಪುಣ್ಯಕ್ಕೆ ಇವತ್ತು ಇಲ್ಲಿ ಪಾರ್ಕಿಂಗ್ ಸಿಕ್ಕಿತು. ಪ್ರೇಯರ್ ಮಾಡಿ ಬಂದದ್ದು. ಕಿಯಾರ ಈಚೆ ಬಾ. ಎಲ್ಲ ಡ್ರೈವರ್ಸ್ಗೆ ಗೊತ್ತಾಗಲಿಕ್ಕೆ ನೋಡಿ. ಓಕೆ ಮಗ, ಸ್ಕೂಲ್ ಝೋನ್ ಇದು, ಎಲ್ಲ ಸ್ಕೂಲ್ಸ್. ಸೊ ಅದಕ್ಕೆ ಇಲ್ಲಿ ರೆಡ್ಡಲ್ಲಿ ಮಾರ್ಕಿಂಗ್ ಮಾಡಿದ್ದಾರೆ ಎಲ್ಲರಿಗೆ ಗೊತ್ತಾಗಲಿಕ್ಕೆ. ಸ್ಕೂಲ್ ಝೋನಲ್ಲಿ ಖಾಲಿ 25 ಸ್ಪೀಡಲ್ಲಿ ಹೋಗ್ಲಿಕ್ಕೆ. ಹತ್ತು ನೋಡ. ಬಿಸಿ ಉಂಟು, ಗಾಡಿ ಮುಟ್ಬೇಡ. ಒಟ್ರಾಸಿ ಬಿಸಿ ಉಂಟು, ಮುಟ್ಬೇಡ. ಹತ್ತು. ಆ ಕೊಡೆಯನ್ನು ಕೆಳಗಿಡು. ಕೊಡೆದು ಕಡ್ಡಿ ಗಿಡ್ಡಿ ಎಲ್ಲ ಅಸ್ತವ್ಯಸ್ತ ಆಗಿದೆ. ಬಿಡು ಮಗ, ಹೀಗೆ ಇರಲಿ ಆಯಿತಾ. ಅಯ್ಯೋ, ಕೊಡೆಗೆ ಫುಲ್ ವೀಕ್ನೆಸ್ ಬಿಸಿಲಿಗೆ. ಫಸ್ಟ್ ಬಂದು ವಿಂಡೋ ಓಪನ್ ಮಾಡೋದು, ಎಲ್ಲ ವಿಂಡೋಸ್ ಓಪನ್ ಮಾಡೋದು. ಆಗ ಸ್ವಲ್ಪ ಬಿಸಿ ಗಾಳಿ ಎಲ್ಲ ಹೊರಗೆ ಹೋಗ್ತದೆ. ಶೋಪ, ಎಂತ ಬಿಸಿ ಮಾರೆ. ಸ್ಟೇರಿಂಗ್ ಮುಟ್ಲಿಕ್ಕೆ ಆಗೋಲ್ಲ, ಅಷ್ಟು ಬಿಸಿ ಉಂಟು. ಸೀಟು ಸಹ ಬಿಸಿ, ಎಲ್ಲ ಬಿಸಿ. ಉಯ್ ಅಂತ ಹೇಳಿ ಹತ್ತಬೇಕು. ಅಜ್ಮಾನಲ್ಲಿರುವ ಚೈನಾ ಮಾಲಿಗೆ ಬಂದಿದ್ದೇವೆ. ಅಜ್ಮಾನ್ ಚೈನಾ ಮಾಲ್. ಅಜ್ಮಾನ್ ನಮ್ಮ ಜಾಗದ ಹೆಸರು. ಎಲ್ಲರೂ ಸಹ ಇಲ್ಲೇ ಪ್ಲ್ಯಾನ್ ಮಾಡಿದಾಗ ಉಂಟು ಇವತ್ತು ವೀಕೆಂಡಿಗೆ. ಎಷ್ಟು ಜನ, ಎಲ್ಲ ಕಡೆ ಜಾಮ್, ಎಲ್ಲ ಕಡೆ ಒಟ್ರಾಸಿ ಟ್ರಾಫಿಕ್ ಜಾಮ್. ಇಂಥ ನೈಟೀಸ್ ಬಟ್ಟೆ ಎಲ್ಲ ಸಿಗ್ತದೆ. ಮಕ್ಕಳ ಬಟ್ಟೆ ನೋಡಿ, 3 ಸೆಟ್ಟಿಗೆ 52 ದಿರಂ. 3 ಸೆಟ್ ಬಟ್ಟೆಗೆ. ಮಾಲ್ಸಿಗೆ ಹೋದರೆ ಬಾರ್ಗೇನ್ ಮಾಡ್ಲಿಕ್ಕೆ ಆಗುದ್ರಾ? ಆದರೆ ಇಲ್ಲಿ ಚೈನಾ ಮಾಲಲ್ಲಿ ಬಾರ್ಗೇನ್ ಮಾಡ್ಬೋದು. ಹಾಗೆ ಬಾರ್ಗೇನ್ ಮಾಡ್ಬೋದಾದರೆ ಒಟ್ರಾಸಿ ಬಾರ್ಗೇನ್ ಮಾಡಿದರೆ ಅವ್ರು ಕೊಡೋದಿಲ್ಲ. ಸ್ವಲ್ಪ 5-10 ದಿರಂ ಆಚೆ ಈಚೆ ಮಾಡ್ಲಿಕ್ಕೆ ಹೇಳಿದರೆ ಮಾಡ್ತಾರೆ. ಇಲ್ಲಿ ಎಂತ ಸಿಗೋದಿಲ್ಲ ಅಂತೇಳಿ ಇಲ್ಲ. ಕ್ಲಿಪ್ಸ್, ಬಟ್ಟೆ, ಫೋನ್ ಕವರ್ಸ್, ನೈಟ್ ಸೂಟ್, ಡೇ ಸೂಟ್, ಆಫೀಸ್ ಟೀ ಶರ್ಟ್ಸ್, ಬ್ರ್ಯಾಂಡೆಡ್ ಅಂದರೆ ಕಾಪಿ ಬರ್ತದಲ್ಲ, ದೊಡ್ಡ ದೊಡ್ಡ ಬ್ರ್ಯಾಂಡ್ದು ಕಾಪೀಸ್ ಅದೆಲ್ಲ ಸಿಗ್ತದೆ. ಮತ್ತು ಇಂಥ ಫ್ಯಾನ್ಸಿ ಐಟಮ್ ಸಿಗ್ತದೆ, ಟೊಪ್ಪಿ ಸಿಗ್ತದೆ, ಸಾಕ್ಸ್ ಸಿಗ್ತದೆ, ಫ್ಯಾನ್ಸಿ ಸಾಕ್ಸ್ ಸಿಗ್ತದೆ. ಇದನ್ನೆಲ್ಲ ನೋಡಿ ಸಾಕಾದರೆ ಇಲ್ಲಿ ಸ್ನ್ಯಾಕ್ಸ್ ಸಿಗ್ತದೆ. ಕೆಲವು ಐಟಮ್ಸ್ ನೋಡುವಾಗಂತೂ ಫ್ಯಾನ್ಸಿ ರೀತಿಯಲ್ಲಿ ನೋಡುವಾಗ ತಗೊಳ್ಳುವ ಅಂತೆಲ್ಲ ಆಗ್ತದೆ. ಆದರೆ ಮತ್ತೆ ನೆನೆಸೋಗೆ ಎಲ್ಲಿ ಇಡುವುದು ಅಂತೇಳಿ, ಇಡುವ ಅಂತೇಳಿ ಆಗ್ತದೆ. ಭಾರಿ ಚಂದ ಉಂಟು ಈ ಡ್ರೆಸ್, ಬ್ಯೂಟಿಫುಲ್. ಇದು ಮಕ್ಕಳ ಡ್ರೆಸ್. 5 ಪೀಸಿಗೆ 100 ದಿರಂ. 5 ಪೀಸಿಗೆ 100 ದಿರಂ. ಒಟ್ರಾಸಿ ಜನ ಇದ್ದಾರೆ. ಬ್ಯೂಟಿಫುಲ್ ಆದ ಲೈಟ್ಸ್ ಉಂಟು. ಇದು ಬ್ಯಾಗ್ಸ್ ಅಂಗಡಿ. ಇಲ್ಲಿ ನಡೆದು ಸಾಕಾಗುವಾಗ ಈ ವೀಲ್ ಇದ್ದದ್ರಿಂದ ಬಚಾವ್, ಸೀದಾ ಹೋಗ್ಬೋದು. ಹೋದ್ರೆ ಎಲ್ಲ ಹೋದ್ರು. ಈಗ ನೀನು ಹೋಗ್ಬೋದು. ಒಟ್ರಾಸಿ ರಶ್. ಇಲ್ಲೇ ಒಂದು ಆಫ್ ರೋಡಿಂಗ್ ಅಂಗಡಿ ಉಂಟಾಯ್ತಾ. ಇಲ್ಲಿ ಆಫ್ ರೋಡಿಂಗ್ ಟೂಲ್ಸ್ ಎಲ್ಲ ಸಿಗ್ತದೆ. ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಬಂದದ್ದು. ಈ ಡೋರ್, ಸೋಫಾ ಸೆಟ್, ಲೈಟ್ಸ್ ಎಲ್ಲ ಸಿಗ್ತದೆ ನೋಡಿ. ಇಲ್ಲಿ ಸೋಫಾ, ಬೆಡ್, ಲೈಟ್ಸ್, ಬೇರೆ ಬೇರೆ ಟೈಪುದು ಲೈಟ್ ಉಂಟು ಇಲ್ಲಿ ನೋಡಿ.
ಒಳ್ಳೆ ಕ್ರಯಕ್ಕೆ ಮಾರ್ತಾರೆ. ಬಾರ್ಗೇನ್ ಮಾಡಬೇಕು. ಕರ್ಟನ್ಸ ನೋಡಿ, ಬೇರೆ ಬೇರೆ ವಿಧವಾದ ಕರ್ಟನ್. अच्छा तो खुद खड़ा हो जाता है सर? अब तो न्यू वाला मिलेगा। हाँ ये चल 2 दिन से लगातार चल रहा है, बीमार हो गया है। अब तो न्यू वाला मिलेगा। ಇದು ನೋಡಿ ಬೇಕಾ? ಭಯಂಕರ ಇದು ಬೇಕಾ ಅದು ಬೇಕಾ? ಇಷ್ಟ ಬಿತ್ತು ನೋಡಿ ಬೇರೆ ಜಂಪ್ ಮಾಡ್ತದೆ ನೋಡಿ, ಬೇರೆ ನೋಡಿ. ಇದು ನೋಡಿ ಕುರಿ ಬಂತು. ಇದೆಂತ ಏಕೆ ಇದು ದೊಡ್ಡ ದೊಡ್ಡ. ಏ ದಿಸ್ ಇಸ್ ಕ್ಯೂಟ್ ಯಾ, ದಿಸ್ ಇಸ್ ರಿಯಲಿ ಕ್ಯೂಟ್. ಇದೊಂದು ವರ್ತ್ ಅಲ್ಲ, ಅದು ಕೊಂಡು ಹೋಗ್ಬೋದು. ಇಡಿ ಮಗ ಇಟ್ಕೊಂಡು ಹೋಗೋದು. ಇಲ್ಲಿ ಬಂದ್ರೆ ಅಂತೂ ವಿಧ ವಿಧವಾದ ಡಿಫ್ರೆಂಟ್ ಟೈಪ್ ಟಾಯ್ಸ್ ಸಿಗ್ತದೆ. ಎಲ್ಲಿ ಸಹ ನೋಡ್ಲಿಕ್ಕೆ ಸಿಗೋದು ಟಾಯ್ಸ್ ಇಲ್ಲಿ ಸಿಗ್ತದೆ. ಇದು ಚಂದ ಉಂಟಲ್ಲ? ಚಂದ ಉಂಟು, ಬಟ್ 65 ಜಾಸ್ತಿ ಆಯ್ತು. ಇದಕ್ಕೆ 65. 50 ಕೊಡ್ತಾನೆ. 50 में देंगे आप? 50 में देंगे. 50. अच्छा कौन सा चाहिए बताओ कर लो। ಯಾವ್ದು ನೋಡಿ? ಯಾವ ಕಲರ್ ಬೇಕು? ಬ್ರೌನ್ ತಗೋ. ಇದಾಗ್ಬೋದಾ? ಬ್ರೌನ್ ಚಂದ. ರ್ಯಾಬಿಟ್ ಬೇಕಾ? ಇದು ಬೇಡವಾ? ले लो इतने ले लो ना। ಇದು ರಬಿಡಿ ಪಸಂದು. ರ್ಯಾಬಿಟ್ಗೆ 25 ಮತ್ತೆ ಇದಕ್ಕೆ 65. डॉगी सही है ना, रैबिट को डॉगी ಇದು ಬೇಕಾ ಅದು ಬೇಕಾ? ಯು ವಾಂಟ್ ದಿಸ್ ಆರ್ ದಟ್ ಓನ್ಲಿ ಒನ್ ಮಗ? ನಾಯಿ ತಗೊಂಡು ನಾಯಿ ಅಲ್ಲ ಅವಳೇ ಒಂದು ಬೈ. ಖುಷಿಯಾ? ಹ್ಯಾಪಿ? ಎಂತ ರಶ್ ಮಾರೆ, ಜನವೋ ಜನ. ನಾವು ಹೋದಲ್ಲಿ ಜನ ಬಂದಾಗ ಉಂಟು, ಎಲ್ಲರೂ ಸಹ ಇಲ್ಲೇ ಬಂದಾಗ ಉಂಟು ವೀಕೆಂಡಿಗೆ. ಚಿಕ್ಕ ಮಟ್ಟಿಗೆ ಶಾಪಿಂಗ್ ಮಾಡಿ ಆಯಿತು. ಇನ್ನು ಸೀದಾ ನಾವು ಗಾಡಿ ಪಾಸಿಂಗ್ ಮಾಡಲಿಕ್ಕೆ ದುಬೈ ಸೈಡ್ ಹೋಗ್ತಾ ಇದ್ದೇವೆ. ಪಾಸಿಂಗ್ಗೆ ಹೋಗ್ತಾ ಉಂಟು ಗಾಡಿ. ಆಲ್ ದ ಬೆಸ್ಟ್ ಗಾಡಿ. ಒಂದು ಪಾರ್ಕ್ಸ್ ಉಂಟು, ಇಲ್ಲೆಲ್ಲ ಫ್ಲ್ಯಾಟ್ ಉಂಟಲ್ಲ ಇವರ ಕಮ್ಯುನಿಟಿ ಅವರಿಗೆ ಆಡಲಿಕ್ಕೆ. ಗಾಡಿ ಬರ್ತಾನೇ ಉಂಟು. ಎಲ್ಲಿ ಮಗ ನೀನು ಒಬ್ಬಳೇ? ಪಾಸಿಂಗ್ಗೆ ಬಂದಿದ್ದೇವೆ, ನೋಡುವ ಎಂತ ಆಗ್ತದೆ ಅಂತೇಳಿ. ಸೊ ಈಗ ಪಾಸಿಂಗ್ಗೆ ಬಂದಿದ್ದೇವೆ. ಎವ್ರಿ ಇಯರ್ ಇರ್ತದೆ ಪಾಸಿಂಗ್. ಸೊ ನೋಡ್ಬೇಕು ಎಂತ ಅಂತೇಳಿ. ಇನ್ನು ಸಹ ಬರಲಿಲ್ಲ ಅವರು, ಹೋದವರು. ಅಲ್ಲಿ ವೀಡಿಯೋ ತೆಗಿಲಿಕ್ಕೆ ಅಲೌಡ್ ಇಲ್ಲ ಪಾಸಿಂಗ್ ಮಾಡುವಾಗೆಲ್ಲ. ಸೊ ಅದಕ್ಕೆ ವೀಡಿಯೋ ತೆಗಿಲ್ಲ. ಇವಳ ಡ್ರೆಸ್ ಶೀನಿಂದ ಆರ್ಡರ್ ಮಾಡಿದ್ದು ಹೊಸ ಡ್ರೆಸ್ ಕಿಯರ್ ಅಂದು. ಹಠ ಇದೇ ಹಾಕಬೇಕು ಅಂತೀನಿ. ಹೇಗೆ ಕಾಣ್ತಾಳೆ ಕಮೆಂಟ್ ಮೂಲಕ ಹೇಳಿ. ಇಲ್ಲಿ ಬ್ರೇಕ್ ಡಾನ್ಸ್ ಮಾಡಬೇಡ ಮಾರ. ಇದು ಪಾಸಿಂಗ್ ಆಯಿತು. ಎಂತೆಲ್ಲ ಚೆಕ್ ಮಾಡಿದ್ರು ಅಲ್ಲಿ? ಫುಲ್ ಗಾಡಿ ಚೆಕ್ ಮಾಡ್ತಾರೆ, ಡಯಾಗ್ನೋಸ್ಟಿಕ್ ಚೆಕ್ ಸಹ ಮಾಡಿಸಿ. ಸ್ಯಾಟಿಸ್ಫ್ಯಾಕ್ಷನ್. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರಾ? ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರಾ? ಕೊಲೆಸ್ಟ್ರಾಲ್ ಉಂಟಾ? ಪೆಟ್ರೋಲ್ ಜಾಸ್ತಿ ಕುಡಿತಾರೆ ಗಾಡಿ. ಪೆಟ್ರೋಲ್ ಜಾಸ್ತಿ ಕುಡಿತದೆ, ಅದಕ್ಕೆ ಕೊಲೆಸ್ಟ್ರಾಲ್ ಉಂಟಂತೆ. ಆಯಿತು, ಬೈ ಗಾಡ್ಸ್ ಗ್ರೇಸ್ ಪಾಸ್ ಆಯಿತು. ಇನ್ನು ಸೀದಾ ವಾಪಸ್ ಮನೆಗೆ. ಆಯಿತು, ಪಾತು ಪಾಸ್ ಆದ. ಎಲ್ಲ ಚೆಕ್ಕಿಂಗ್ ಎಲ್ಲ ಮಾಡಿದರು. ಇವತ್ತು ಪಳ ಹೊಳಿತಿದ್ದಾನೆ, ವಾಶ್ ಮಾಡಿಯೇ ತಂದದ್ದು. ನಾಯಿ ಬೇಕು ಹೇಳ್ತಿದ್ಲಲ್ಲ. ಸೊ ನಾಯಿ ಬಂತು. ನಾಯಿ ಸೈಕಲ್ ಒಟ್ಟಿಗೆ ಬಂದಿದೆ ತೊಟ್ಟೆಯಲ್ಲಿ. ಭಾರಿ ಚಂದ ನಾಯಿ. ವೈಟ್ ಸಹ ಇತ್ತು. ವೈಟ್ ಇನ್ನು ಕುರಿ ಆಗ್ತದೆ ಅಂತೇಳಿ ಬ್ರೌನ್ ತಗೊಂಡು ಬಂದು. ಜಿಪ್ಪು ಸಹ ಉಂಟು. ಮತ್ತೆ ನೋಡು ಸಪ್ರೋದು 4 ಸ್ಕ್ರೂ ಡ್ರೈವರ್ ಇನ್ನು ಊರಿಗೆ ಹೋಗಿಕೊಂಡು ಹೋಗುವ ಆಯ್ತಾ? ವೇಟ್ರೇ ಅಮ್ಮಸ್ತಾರ ಒಂದು ತಮ್ಮ ಸಮಾಧಾನದಲ್ಲಿ. ಬ್ಯಾಟ್ರಿಯ ನಾಯಿ ಹೀಗೂ ಉಂಟೆ. ಸ್ಕ್ರೂ ಡ್ರೈವರ್ ಉಂಟು ಸಪ್ರೋ ತಂದೆ ಹೋಗ್ತದೆ ನಾಯಿ ಮರಿ. ನೀನ್ ನಾಯಿ ಅನ್ಕೊಂಡು ಹೋಗುದಾ, ನಾಯಿ ನಿನ್ನ ಅನ್ಕೊಂಡು ಹೋಗುದಾ ಅರ್ಥ ಆಗುದಿಲ್ಲ. ಡಾನ್ಸಿಂಗ್ ನಾಯಿ. ಬೋಸ್ ಉಂಟು. ಸೊಡ್ಡು ತೋರಿಸು ಸ್ವಲ್ಪ. ಇನ್ನಾಯ್ತು, ಇನ್ನು ಬ್ರೇಕ್ ಡಾನ್ಸ್.
ಎಂತ ಬ್ರೇಕ್ ಡಾನ್ಸ್ ಕ್ಯೂಟ್ ಉಂಟು ಮಾತ್ರ ನಾಯಿ ಬಾರಿ ಕ್ಯೂಟ್ ಉಂಟು. ಒಂದು ಬೋಸು ಉಂಟು ಮಂಡೆ ಮೇಲೆ. ಬಂತು ನಾಯಿ ಮರಿ. ಅವಳು ಬೈಬಲ್ ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಅಂದ್ಲು. ಅಂದರೆ ಫಸ್ಟ್ ಸೆಮಿಸ್ಟರಲ್ಲಿ ಒಳ್ಳೆ ಮಾರ್ಕ್ಸ್ ಅಂದಳು. ಅದಕ್ಕೆ ನಮ್ಮ ಲೆಕ್ಕದಲ್ಲಿ ಒಂದು ಗಿಫ್ಟ್. ಓಕೆ, ನೆಕ್ಸ್ಟ್ ಟೈಮ್ ಸಹ ಒಳ್ಳೆ ಮಾಡಬೇಕು ಬೈಬಲ್ ಎಕ್ಸಾಮಲ್ಲಿ. ಓಕೆ, ನೋಡಿ ಹೋದ ನಾಯಿ ಮರಿ. Hello everybody, we will learn 10 cats and 1 dog. Okay. Let's start. ಆ ನಾಯಿಗಿಂತ ಇವಳ್ದು ಬ್ರೇಕ್ ಡಾನ್ಸ್ ಜಾಸ್ತಿ ಆಗ್ತಾ ಉಂಟು. ನಾಯಿಗಿಂತ ಜಾಸ್ತಿ ನೀನು ಪೆಟ್ಚಿ ಕಟ್ಟುವ ಉಂಟು ಮಗ. ನೆಕ್ಸ್ಟ್ ಡೇ ನಾವು ಎಂತ ಚಟ್ಪಟ ಚಾಟ್ ತಿನ್ನಲಿಕ್ಕೆ ನಮ್ಮ ಮನೆ ಹತ್ತಿರ ಇರುವ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಚಾಂದ್ನಿ ಚೌಕ್ ಎಂಬ ಅಂಗಡಿಗೆ ಬಂದಿದ್ದೇವೆ ಚಾಟ್ಸ್ ತಿನ್ನಲಿಕ್ಕೆ, ಸಂಜೆಯ ಚಾಟ್ಸ್. ಇವರ ಮೆನ್ಯೂ ನೋಡಿ, ಸೌತ್ ಇಂಡಿಯನ್ ಥಾಲಿ ಸಹ ಉಂಟು ಇವರ ಹತ್ರ. ಸೊ ಡೆಲ್ಲಿ ಕಿ ಚಾಟ್ ಇಲ್ಲಿ ಉಂಟು. ಎಲ್ಲ ಚಾಟಿಗೆ 10 dirhams. ಪಾಪ್ರಿ ಚಾಟ್, ಮಿಕ್ಸ್ ಚಾಟ್ ಎಲ್ಲ ಉಂಟು. ಆಲೂ ಟಿಕ್ಕಿ ಚಾಟ್, ಚೋಲೆ ಟಿಕ್ಕಿ ಎಲ್ಲ ಉಂಟು. ಇದೆಲ್ಲ ಚಾಟ್, ಡೆಲ್ಲಿ ಕಿ ಚಾಟ್. ಸಿಸ್ಲರ್ಸ್ ಉಂಟು ಇವರ ಹತ್ರ. ನೋಡುವ, ಟೇಸ್ಟ್ ಮಾಡಿ ನೋಡುವ. ತುಂಬ ಆಸೆಯಿಂದ ಬೇಲ್ಪುರಿ ಆರ್ಡರ್ ಮಾಡಿದ್ರು. ಆದರೆ ಆ ಬೇಲ್ಪುರಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗಲಿಲ್ಲ. ತುಂಬ ಸಾಫ್ಟ್ ಇತ್ತು ಬೇಲ್, ಅಷ್ಟೇನು ಕ್ರಿಸ್ಪಿ ಇರಲಿಲ್ಲ. ಒಳ್ಳೆ ಉಂಟಾ? ಮಾತಾಡಿಯಾ? ಒಳ್ಳೆ ಉಂಟಾ? ಔಟ್ ಆಫ್ 10? ಔಟ್ ಆಫ್ 10? 6. ಇದು ಪಾನಿಪುರಿ ತಿನ್ನುವ. ಮತ್ತು ಅದು ಲಾಸ್ಟಿಗೆ ಅಷ್ಟು ಒಂದೇ ಇದು ಒಳ್ಳೆಯದು. ಪಾನಿಪುರಿ ಒಳ್ಳೆತ್ತು. 9 out of 10 ಅಂತೇಳಿ ಹೇಳ್ಬೋದು. ಹೇಗೆ ತಿಂತಿ ಮಗ? ಅದ್ರೊಳಗೆ ಹಾಕ್ಯಾ? ಇನ್ನೋವೇಟಿವ್ ಐಡಿಯಾಸ್ ಬೈ ಕಿಯಾರ. ಸೇವ್ ಪುರಿ ಆರ್ಡರ್ ಮಾಡಿದ್ದು ಎಂತ ಸಹ ಅತಿ ಆದಾಗ ಟೇಸ್ಟ್ ಬರುದಿಲ್ಲ. ಇವರು ಸೇವನ್ನು ಒಟ್ರಾಸಿ ಹಾಕಿದ್ದಾರೆ. ಸೊ ಸೇವ್ ಪುರಿ ಸಹ ಅಷ್ಟೇನು ಒಳ್ಳೆ ಇರಲಿಲ್ಲ ಮತ್ತು ತುಂಬ ಡ್ರೈ ಇತ್ತು. ಒಂದು 4 out of 10 ಅಂತೇಳಿ ಹೇಳ್ಬೋದು. ಅಷ್ಟು ಒಳ್ಳೆ ಇರಲಿಲ್ಲ. ಸೇವ್ ಪುರಿಯಲ್ಲಿ ಸೇವ್ ಒಟ್ರಾಸಿ ಜಾಸ್ತಿ ಹಾಕಿದ್ದಾರೆ. ಸೇವ್ ಪುರಿ ತಿಂದೆವು. ಸೇವ್ ಪುರಿ ಓಕೆ ನಮ್ಮ ಊರದು ಬೆಟರ್ ಉಂಟು. 5 on 10 ಅಂತ ಹೇಳ್ಬೋದು. ಅಷ್ಟೇನು ಇಷ್ಟ ಆಗಲಿಲ್ಲ. ಇವಳದು ಬೇರೆ ಚಾಟ್ ಆಗ್ತಾ ಉಂಟು. ಆ ಪೂರಿ ಒಳಗೆ ಸೇವೆಲ್ಲ ಹಾಕಿ ಅಂಬಡೆ ಸಾಂಬಾರು ಮಾಡಿ ಪುರುಂಚಿ ಆ ನಂತರ ಬಾಯಿಗೆ ಹಾಕ್ತಿದ್ದಾಳೆ. ಟೇಸ್ಟ್ ಉಂಟಾ? ಸೇವ್ ಪೂರಿ 11, ಬೇಲ್ ಪೂರಿ 10, ಪಾನಿಪುರಿ 11, ನೀರಕ್ಕೆ 3, ಟೋಟಲ್ 57. ಕೆಲವೊಮ್ಮೆ ಜನರೇ ಅಲ್ಲ ಹೈಪ್ ಮಾಡೋದು. ಹೈಪ್ ಅಂದರೆ ಭಾರಿ ಒಳ್ಳುಂಟು ಈ ವ್ಲಾಗರ್ಸ್ನವರೆಲ್ಲ ಹೇಳಿ ನಾವು ಸಹ ಮಂಗಿಯಾಗಿ ಹೋಗುದು. ಇಲ್ಲಿ ಸಹ ಹಾಗೆ. ಇದು ನಮ್ಮ ಮನೆ ಹತ್ರ ಇರೋದು ಇದು ಚಾಟುದು ರೆಸ್ಟೋರೆಂಟ್. ತುಂಬ ಹೈಪ್ ಉಂಟು, ಅಂದರೆ ಒಳ್ಳುಂಟು ಅಂತೇಳಿ. ನಾನು ಮುಂಚೆ ಒಮ್ಮೆ ತಿಂದಿದ್ದೇನೆ, ಮೇ ಬಿ ಕಿಯಾರ ಹುಟ್ಟುವ ಮುಂಚೆನಾ. ಆಗ ಒಳ್ಳೆ ಇತ್ತು, ಕ್ವಾಲಿಟಿ ಒಳ್ಳೆ ಇತ್ತು. ಈಗ ಹೋದೆ ಒಮ್ಮೆ, ಅದು ಫೇಮ್ ಬಂದ ಮೇಲೆ ಅವರ ಕ್ವಾಲಿಟಿ ಸಹ ಹೋಯ್ತೇನ ಗೊತ್ತಿಲ್ಲ. ಬಟ್ ಏನು ಸಹ ಒಳ್ಳೆ ಇರಲಿಲ್ಲ. ವರ್ತೆ ಅಲ್ಲ. 57 dirham ಕೊಟ್ಟದು ವೇಸ್ಟೇ. ಅಂದರೆ ವರ್ತೆ ಅಲ್ಲ. ಖಾಲಿ ಪಾನಿಪುರಿ ಒಳ್ಳೆ ಇತ್ತು, ಬಾಕಿ ಎಲ್ಲ ಪೂರಿ ಅದಕ್ಕಿಂತ ಒಳ್ಳೆ ನಮ್ಮ ಮಂಗಳೂರಲ್ಲಿ ಮಾಡ್ತಾರೆ. ಇದೇನು ಸಹ ಒಳ್ಳೆ ಇಲ್ಲ. ಖಾಲಿ ಹೈಪ್ ಒಳ್ಳೆ ಅಂತೇಳಿ. ಕೆಲವರೆಲ್ಲ ಸುಮ್ಮನೆ ಅವರಿಗೆ ಪ್ರಮೋಷನ್ಗೆ ಹಣ ಸಿಗ್ತದೆ ಅದಕ್ಕೆ ಅವ್ರು ಹೇಳ್ತಾರೆ. ಬಟ್ ಸತ್ಯದಲ್ಲಿ ಒಳ್ಳೆ ಇರೋದಿಲ್ಲ. ಸೊ ನನಗೆ ಸಹ ಹೋಗಿ ಅಷ್ಟು ಇಷ್ಟ ಆಗಲಿಲ್ಲ. ಬೇಲ್ಪುರಿದು ಪೂರಿ ಎಲ್ಲ ತುಂಬ ಸಾಫ್ಟ್ ಇತ್ತು. ಆ ಬೇಲ್ಪುರಿದು ಪೂರಿ ಉಂಟಲ್ಲ, ಅದು ತುಂಬ ಸಾಫ್ಟ್ ಇತ್ತು. ಅಂದರೆ ಒಂದು ಕ್ರಿಸ್ಪಿ ಇರಲಿಲ್ಲ. ನಾವು ಮನೆಯಲ್ಲಿ ಆರ್ಡರ್ ಮಾಡಿ ತಗೊಂಡ್ರೆ ಅದು ಬೇರೆ. ನಾವು ಅಲ್ಲೇ ಫ್ರೆಶ್ ತರಿಸಿ ಒಳ್ಳೆ ತಿನ್ನುವ ಕ್ರಿಸ್ಪಿ ಇರ್ತದೆ ಅಂತೇಳಿ ತರಿಸಿದ್ದು.
ಆದರೆ ಏನು ಒಳ್ಳೆ ಇರಲಿಲ್ಲ. ನಾನು ಕೇಳಿಕಿದ್ದೆ, ಆದರೆ ಹಸ್ಬೆಂಡ್ ಹೇಳಿದ್ರು ಬೇಡ ಬೇಡ ಕೇಳಬೇಡ ಅಂತ ಹೇಳಿದರು. ಆದರೆ ಸಹ ನಾನು ಕರೆದು ಕೇಳಿದೆ ವೇಟರ್ ಹತ್ರ ಹೀಗೆ ಹೀಗೆ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು ಇಲ್ಲೆಲ್ಲ ನಾವು ಸಾಸ್ ಎಲ್ಲ ಹಾಕ್ತೇವಲ್ಲ ಅದರಿಂದಾಗಿ ಸಾಫ್ಟ್ ಆಗಿರ್ಬೋದು ಅಂತೇಳಿ. ಸೊ ಮತ್ತೆ ನಾನು ಇರಲಿ ನೆಕ್ಸ್ಟ್ ಟೈಮ್ ಬರಲಿಲ್ಲ ಆದರೆ ಆಯಿತು ಅಂತೇಳಿ ಆರ್ಗ್ಯೂ ಮಾಡದೆ ಹೋಗುವ ಟೈಮಲ್ಲಿ ಮ್ಯಾನೇಜರ್ ನೋಡ್ತಾ ಇದ್ರು ಎಲ್ಲ. ಸೊ ಅವರು ಹೇಳಿದರು ಸಾರಿ, ಅವರು ಓಪನ್ ಇಟ್ಟ ಪ್ಯಾಕೆಟಲ್ಲಿ ಬಹುಶಃ ಮಾಡಿ ಕೊಟ್ಟಿರಬೇಕು, ಅದರಿಂದಾಗಿ ಸಾಫ್ಟ್ ಇತ್ತು ಅಂತೇಳಿ. ಸೊ ಅವ್ರು ಒಪ್ಪಿಕೊಂಡ್ರು ಅವ್ರದ್ದೇ ಮಿಸ್ಟೇಕ್ ಅಂತೇಳಿ. ಎಂತ ಸೇರಲಿ, ಒಂದು ಕಸ್ಟಮರ್ಗೆ ಸರ್ವ್ ಮಾಡೋ ಮುಂಚೆ ಸ್ವಲ್ಪ ನೋಡಬೇಕಲ್ಲ. ನನಗೆ ಇಷ್ಟ ಆಗಲಿಲ್ಲ ಹೋಟೆಲ್, ಖಾಲಿ ಹೈಪ್. ನಾನು ಒಳ್ಳೆ ಒಂದು ರೀಲ್ ಮಾಡುವ ಅಂತ ನೆನೆಸಿದೆ, ಆದರೆ ನಾನು ಸಜೆಸ್ಟ್ ಮಾಡೋದಿಲ್ಲ ಯಾರಿಗೆ ಸಹ ಅಲ್ಲಿ ಹೋಗಿ ತಿನ್ಲಿಕ್ಕೆ. ಯಾಕಂದರೆ ಒಳ್ಳೆ ಇದ್ರೆ ಅಲ್ಲ ಸಜೆಸ್ಟ್ ಮಾಡೋದು, ಒಳ್ಳೆ ಇಲ್ಲದ್ರೆ ಯಾಕೆ ಸಜೆಸ್ಟ್ ಮಾಡೋದು. ಯಾವಾಗೊಮ್ಮೆ ಊರಿಗೆ ಬಂದು ಆ ಬಾಯ್ಲ್ಡ್ ಚರ್ಮುರಿ ತಿನ್ನಲಿಲ್ಲ ಅಂತ ಆಗ್ತದೆ. ಅದು ಎಲೋಶಿಯಸ್ ಹೊರಗೆ ಮಾಡ್ತಾರಲ್ಲ ಬಾಯ್ಲ್ಡ್ ಚರ್ಮುರಿ, ಭಾರಿ ಟೇಸ್ಟ್. ದಾಮಣ್ಣನವ್ರ ಬಾಯ್ಲ್ಡ್ ಚರ್ಮುರಿ ಭಾರಿ ಟೇಸ್ಟ್. ಸೊ ಊರಿಗೆ ಬಂದ ಕೂಡಲೇ ಅದನ್ನು ತಿನ್ನಬೇಕು, ತುಂಬ ಆಸೆ. ಹಾಗೂ ಕದ್ರಿ ಪಾರ್ಕಲ್ಲೆಲ್ಲ ಮುಂಚೆ ಇತ್ತಲ್ಲ ಚರ್ಮುರಿ ಅಂಗಡಿ, ಶುಗರ್ ಕೇನ್ ಜ್ಯೂಸ್, ಕಬ್ಬು ಜ್ಯೂಸ್ ಎಲ್ಲ. ಈಗ ಇಲ್ಲ ಅಂತೇಳಿ ನಾನು ನೋಡಿದ್ದೇನೆ, ನೋಡಬೇಕು ಎಲ್ಲಿಂದ ಸಹ. ನಿಮಗೆ ಒಳ್ಳೆ ಸಜೆಷನ್ ಎಲ್ಲ ಇದ್ದರೆ ಕಮೆಂಟ್ ಮೂಲಕ ಹೇಳಿ, ಊರಿಗೆ ಬಂದಾಗ ಟ್ರೈ ಮಾಡುವ. ಮಳೆಗಾಲದಲ್ಲಿ ಒಳ್ಳೆ ಟೈಮ್ ಅಲ್ಲ ಚಾಟ್ಸ್ ತಿನ್ನಲಿಕ್ಕೆಲ್ಲ. ಇನ್ನು ವೇಟನ್ನು ಸ್ವಲ್ಪ ನೋಡಬೇಕು, ಇನ್ನು ಬಂದು ಮತ್ತೆ ಬಾಗಿಲಲ್ಲಿ ಇಲ್ಲಿ ಹೊಕ್ಕಲಿಕ್ಕೆ ಆಗೋದಿಲ್ಲದ್ರೆ ಕಷ್ಟ ಉಂಟು. ಹೆಚ್ಚು ವೇಟ್ಸ್ ಆಗಲಿಕ್ಕೆಲ್ಲ ಸ್ವಲ್ಪ ಡಯಟಲ್ಲೇ ಇರಬೇಕು. ಡಯಟ್ ಅಂದರೆ ಶುಗರ್ ಎಲ್ಲ ಸ್ವಲ್ಪ ಹೆಚ್ಚು ತಿನ್ನಬಾರ್ದು. ಆದರೆ ಊರಿಗೆ ಬಂದಾಗ ಆಸೆ ಆಗ್ತದಲ್ಲ ಮಾರೆ, ಊರಿಗೆ ಬಂದು ಗಡ್ಬಡ್ ತಿನ್ನಿಲ್ಲ ಅಂದರೆ ಹೇಗೆ ಅಲ್ಲ. ಸೊ ತಿಂತೇನೆ, ಆದರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ನೋಡ್ತೇನೆ. ಹೋಗಿ ಬಂದು ಸಹ ಆಯಿತು, ಗಾಡಿ ಸಹ ಪಾಸ್ ಆಯಿತು. ಸೊ ಈ ವೀಕೆಂಡ್ ಅದೇ ಟಾಸ್ಕ್ ಇದ್ದದ್ದು, ಗಾಡಿ ಪಾಸ್. ನಮ್ಮದು ಆಫ್ ರೋಡಿಂಗ್ ಗಾಡಿ ಅಲ್ಲ, ಸೊ ಅದರಿಂದ ಸ್ವಲ್ಪ ಕುಯ್ ಮಾಡ್ತಾರಂತ ನೆನೆಸಿದ್ದೇವೆ ನಾವು. ಆದರೆ ಬೈ ಗಾಡ್ಸ್ ಗ್ರೇಸ್ ಎಲ್ಲ ಸರಿ ಆಯಿತು, ಯಾಕಂದರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇತ್ತು. ನಮ್ಮ ಗಾಡಿದು ಸೈಡಲ್ಲಿ ನೀವು ನೋಡಿರ್ಬೋದು ಒಂದು ಸ್ಟಾರ್ ಉಂಟು, ಆಫ್ ರೋಡಿಂಗ್ ಸಿಂಬಲ್ ಅದು. ಸೊ ಅದಕ್ಕೆ ಸಹ ಪರ್ಮಿಷನ್ ಬೇಕು, ಅದಕ್ಕೆ ಸಹ ಹಣ ಕಟ್ಟಬೇಕು. ಹಾಗೂ ಹಿಂದೆ ನಮ್ಮ ಗಾಡಿದ ಹಿಂದೆ ಲೀವಾ ಅಂತೇಳಿ ಒಂದು ಇವೆಂಟ್ದು ಸ್ಟಿಕ್ಕರ್ ಇತ್ತು. ಸೊ ಅದನ್ನು ತೆಗಿಸಿ ಮತ್ತೆ ಆ ಸ್ಟಾರ್ ಸಿಂಬಲ್ ಉಂಟಲ್ಲ ಗಾಡಿದು, ಅದಕ್ಕೆಲ್ಲ ಹಣ ಕಟ್ಟಿದ್ದೇವೆ. ಎಂತ ಸಹ ನಾವು ಗಾಡಿಯಲ್ಲಿ ಅಮೆಂಡ್ ಮಾಡೋದಕ್ಕೆ ಹಣ ಕಟ್ಟಲೇಬೇಕು. ಮತ್ತು ಅದು ನಮ್ಮ ಗಾಡಿದು ಮುಲ್ಕ್ಯ ಅಂದರೆ ರಿಜಿಸ್ಟ್ರೇಷನ್ ಕಾರ್ಡ್ ಉಂಟಲ್ಲ, ಅದರಲ್ಲಿ ಅವರು ಇನ್ಕ್ಲೂಡ್ ಮಾಡ್ತಾರೆ ಹೀಗೆ ಮಾಡಿದ್ದಾರೆ ಅಂತೇಳಿ. ಅಂದರೆ ಒಂದು ಸ್ಟಾರ್ ಹಾಕಿದ್ದಾರೆ ಗಾಡಿಯಲ್ಲಿ, ಅದು ಉಂಟು ಇದು ಉಂಟು. ಬ್ಲ್ಯಾಕ್ ಆ್ಯಂಡ್ ವೈಟ್ ಎಂತ ಸಹ ಹಾಕ್ಬೋದು. ಈಗ ಗಾಡಿಯಲ್ಲಿ ಎಂತ ಸಹ ನಮಗೆ ಬರೀಲಿಕ್ಕಿದ್ರೆ ಬ್ಲ್ಯಾಕ್ ಆರ್ ವೈಟಲ್ಲಿ ಹಾಕ್ಬೋದು, ಯಾಕಂದರೆ ನಾವು ಪರ್ಮಿಷನ್ ತಗೊಂಡು ಹಣ ಸಹ ಕಟ್ಟಿದ್ದೇವೆ. ಆಯ್ತು, ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲಾದರೆ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬಾಯ್ ಬಾಯ್.